ಮಡ್ದಿಲಿಟ್ಯಾ ಹಾಯ್ ಬ್ರದರ್. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ಗಮನಿಸಿದ್ರ ಎಲ್ಲ ಹಳ್ಳಿ ಗ್ರಾಮಗಳೆಲ್ಲ ಒಂಥರ ವೃದ್ಧಾಶ್ರಮ ತರ ಆಗ್ತಾ ಉಂಟು. ಅಂದ್ರೆ ಮಕ್ಕಳೆಲ್ಲ ಸ್ಟಡಿ ಉದ್ಯೋಗಕ್ಕೆ ಅಂತ ಹೇಳ್ಕೊಂಡು ಮಂಗಳೂರು ಬೆಂಗಳೂರು ಈ ಕಡೆ ಎಲ್ಲ ಹೋಗುದು, ಅದು ಅನಿವಾರ್ಯ, ಹೋಗ್ಲೇಬೇಕು. ಏನು ಹಳ್ಳಿಗಳಲ್ಲಿ ಏನು ಆ ತರದ ವ್ಯವಸ್ಥೆ ಇಲ್ಲದ ಕಾರಣ ಮಂಗಳೂರು ಬೆಂಗಳೂರು ಹೋಗುದು ತಪ್ಪಿಲ್ಲ. ಬಟ್ ಒಂದು ಕಾರ್ಯಕ್ರಮ ಆದ್ರೂ ಕೂಡ ವರ್ಷಕ್ಕೆ ಒಂದು ಸಲ ಕೂಡ ಬರುವುದೇ ಡೌಟ್ ಇರುತ್ತೆ. ತಂದೆ ತಾಯಿ ಮಾತ್ರ ಮನೆಯಲ್ಲಿ ಇರುವಂತಹ ಪರಿಸ್ಥಿತಿ ಹಳ್ಳಿ ಗ್ರಾಮಗಳಲ್ಲಿ ಗಮನಿಸಬಹುದು. ಆದ್ರೆ ನಮ್ಮ ಊರಲ್ಲಿ ಅಂತೂ ಒಂದು ಏನು ಅಂತ ಹೇಳಿದ್ರೆ, ವಾರಕ್ಕೆ ಒಂದು ಸಲ ಬೆಂಗಳೂರಲ್ಲಿ ಕೆಲಸ ಮಾಡಿದ್ರೆ ಕೂಡ ವಾರಕ್ಕೆ ಒಂದ್ಸಲ ಮನೆಗೆ ಬರುವವರು ಕೂಡ ನಮ್ಮೂರಲ್ಲಿ ಇದ್ರೆ, ಮತ್ತೆ ಕಾರ್ಯಕ್ರಮ ಏನೇ ಇದ್ರು ಕೂಡ ಮನೆಗೆ ಬಂದು ಮನೆಯಲ್ಲೇ ಆಚರಣೆ ಮಾಡುವಂತಹ ಯುವಕರು ಇದ್ದಾರೆ. ಹಾಯ್ ಬ್ರದರ್, ಕಮ್ ಬ್ರೋ. ಎಂತ ಫಿಶ್ ಅಟ್ಯಾಕಿಂಗ್. ಅದು ದೀಪಾವಳಿಗೆ ಹಬ್ಬಕ್ಕೆ ಈ ತರ ರಜೆ ಇದ್ದಾಗ 2 ದಿವಸ ಬಂದು ಮತ್ತೆ ಸೀದಾ ಹೋಗ್ತಾರೆ ಅಂತ. ಆದ್ರೆ ನಾವೇನು ಅಂತ ಹೇಳೋದು ಹೇಳಿದ್ರೆ, ಏನೇ ಕಾರ್ಯಕ್ರಮ ಮನೆಯಲ್ಲಿ ಇದ್ರೆ ಮನೆಗೆ ಅಟೆಂಡ್ ಆಗಿದ್ರೆ ತುಂಬಾ ಒಳ್ಳೇದಲ್ಲ. ಮನೆಯಲ್ಲೇ ದೀಪಾವಳಿ ಆಚರಣೆ ಮಾಡೋದು, ಮನೆಯಲ್ಲೇ ಗಣೇಶ ಚತುರ್ಥಿ ಆಚರಣೆ ಮಾಡೋದು, ಕೃಷ್ಣ ಜನ್ಮಾಷ್ಟಮಿ ಈ ತರದ ಹಬ್ಬಗಳೆಲ್ಲ ಬಂದಾಗ ಜಾಯಿನ್ ಆದ್ರೆ ಒಂಥರ ಖುಷಿಯಾಗಿರುತ್ತೆ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿದ್ರೆ ಮನೆಗೆ ಬಂದು ಆಚರಣೆ ಮಾಡ್ತೇವೆ. ಹಾಗಾಗಿ ನಾವೆಲ್ಲ ಚಿಕ್ಕದಿರುವಾಗಲೂ ಉಂಟಲ್ಲ, ಮೀನು ಹಿಡಿಯೋದು ಈ ತರದೆಲ್ಲ ತುಂಬಾ ಇತ್ತು. ಅದನ್ನ ನಾವು ಮೆಲುಕು ಹಾಕಿಸೋಕೆ ಇವತ್ತೊಂದು ಸ್ಪೆಷಲ್ ಆಗಿ, ಇವಾಗ ಮಳೆ ಎಲ್ಲ ಸ್ವಲ್ಪ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಉಂಟು. ಹಾಗೆ ನಮ್ಮ ಮನೆಯ ಸ್ವಲ್ಪ ಏನು ಕಣಿ ಅಂತ ಹೇಳ್ತೇವೆ ಅಥವಾ ಚೂಡಿ ಅಂತ ಹೇಳ್ತೇವೆ, ಅಲ್ಲಿ ಸ್ವಲ್ಪ ನೀರೆಲ್ಲ ನಿಂತು ಮೀನೆಲ್ಲ ಇದೆ ಅಂತ ಹೇಳಿದ್ರು ಅಣ್ಣನವರೆಲ್ಲ. ಏನು ಮಡಂಜಿ ಮೀನಿದೆ, ಅದನ್ನ ಹಿಡಿದು ಬಾವಿಗೆ ಹಾಕುವಂತ ಪ್ಲಾನಿಂಗ್ ಮಾಡ್ತಾ ಇದ್ರು. ಹಾಗಾಗಿ ನಾವು ಇವತ್ತು ಏನು ಚಿಕ್ಕದಿರುವ ಟೈಮಲ್ಲಿ ಏನು ಮೀನೆಲ್ಲ ಹಿಡಿತಿದ್ವಲ್ಲ, ಅದೇ ತರ ಒಂದು ಸ್ವಲ್ಪ ದೊಡ್ಡ ಮಟ್ಟಲ್ಲಿ ನಾವು ಇವಾಗ ಬೆಂಗಳೂರಿನಿಂದ ಅಣ್ಣ ಬಂದಿದ್ದಾರೆ, ಮತ್ತೆ ನಮ್ಮ ಅಣ್ಣ ನಾವೆಲ್ಲ ಸೇರಿ ಒಂದು ಮೀನನ್ನ ಹಿಡಿಯುವ ಪ್ಲಾನಿಂಗ್ ಮಾಡ್ತಾ ಇದ್ದಾರೆ. ಬನ್ನಿ ನೋಡುವ ಹೇಗಿರುತ್ತೆ ಅಂತ. ನಾನೊಂದು ಶೂ ಹಾಕೊಂಬಂತೆ. ಅಲ್ಲ ಶೂ ಹಾಂ ರೆಕಾರ್ಡ್ ಆಗಲೇ ಆಗ್ತೊಟ್ಟು ನೋಡಿ ನೋಡಿ ನಮ್ಮ ಮದಣ್ಣನ ಪಂಪ್. ನಾವು ತೋಡಲ್ಲಿ ಮೀನು ಹಿಡಿದು ಹೆಂಗೆ ತಿಳಿ ಈಗ ನಿಮ್ಮ ಕಣ್ಣ ಈಗೆಂತ ಫಿಶ್ ಅಟ್ಯಾಕ್. ಫಿಶ್ ಕೊಡಿ, ಇದು ಕೊಡಿ. ಏಕೆ ಬೇರೆ ಎಂತ ಬೇಡ? ಪೈಪ್ ಹಿಡ್ಕ ಇದು ಇಷ್ಟು ದೊಡ್ಡದು ಕೆಮರ್ಲಿ ಕಾಣತ್ತೆ, ಮತ್ತೆ ಕಾಣತಿದ್ದದೆ. ಲೆಟ್ಸ್ ಗೋ. ಅಯ್ಯೋ, ಇದು ನೋಡಿ ನಮ್ಮ ಜೇನು ಕೃಷಿ. ಈಗ ಜೇನು ಕಚ್ಚಿದ ಕೃಷಿ ಸರಿ ಅದು. ಅಯ್ಯಮ್ಮ, ಇಲ್ಲೇ ಸಮ ಒಳ್ಳೆ ಅದೇ ಆಗುತ್ತೆ. ಈ ನೀರೆಲ್ಲ ಖಾಲಿ ಹಾಕಾರ ಒಂದು ದಿನ ಹಿಡಿಬೇಕು. ಇದು ನಾ ಹೇಳಕ್ಕ ಕೆಳಗೆ ಈ ಚಡ್ಡಿ ಹೊಟ್ಟೆ ಇಲ್ಲಲ್ಲ, ಮೊಬೈಲ್ ಅಲ್ಲ ಮಂಜಿಲಿ ಕಂಡತ್ತೀಗ. ಅಲ್ಲ ಇಲ್ಲಿ ತುಂಬ ಮೀನುಂಟು, ಆ ಮೀನು ಕೂಡ ಒಟ್ಟಿಗೆ ಮಂಜಿ ಮತ್ತೆ ಹೆಸ್ಕೋದಿಲ್ಲ ಪ್ಲೀಸ್ ಸಮಾಧಾನ. ಅದು ಕಣ್ಕು ಮಾಡಬೇಡ, ಅದಷ್ಟು ಕಣ್ಕು ಮಾಡಬೇಡ. ಆಯ್ತು ಬಿಡು. ಈಗ ಕೊಡ್ಕೊಂಡು ತರ್ಬೇಕಾ? ಅಲ್ಲಿ ಒಂದೇ ಕೊಡ್ಕೊಂಡು ತರ್ತೀನಿ. ನೀರು ತರಕ ನೀರು ಬೇಕು ಮತ್ತೆ ಕೊಡ್ಕೊಂಡು ಬೇಕು. ಇದರಲ್ಲಿ ನೀರು ಏನೋ ಒಟ್ಟು ಮಾರ್ರೆ, ಮೀನು ಕೂಡ ಏನೋ ಒಟ್ಟು, ಬೇರೆ ಮೀನಲ್ಲ. ಇದು ಸ್ಟಾರ್ಟ್ ಹಾಕಿನೇ ಅರ್ಧ ಗಂಟೆ ತಗೊಂಡು ಅಂತ. ಬರ್ತಾನೆ ಇಲ್ಲ. ಎಷ್ಟು ಮಾಡಿದ್ವಿ? 2 kg ನೋಡಿ ಎಲ್ಲಿ
ಮೆಲ್ಲ ಹೋಗಿ ಮಾತ್ರ ಕಣ್ಕಾದ್ರೆ ಮತ್ತೆ ನೀರು ಮಂಜೆ ನೀನು ಯಾವ್ದು ಸಿಕ್ಕಿಲ್ಲ. ಅಂತ ಮೇಲೆ ಹೋದೆ. ನೀರು ಇಷ್ಟ ಬರ್ತದೆ, ಮೀನೆಲ್ಲ ತೋರ್ತದೆ, ದೊಡ್ಡ ದೊಡ್ಡ ಮೀನು ಹೋದೆ. ಹೌದಾ? ನೀರು ಏನೋ ಮರ ಇದೆ. ಹೌದು, ತುಂಬಿಸಿಗೆ ಇದಿಲ್ಲ, ಪಾತ್ರ ಇರಲಿಲ್ಲ. ನನ್ನ ಮೊಬೈಲ್ ಬೀಳ್ಕಿಲ್ಲ, ನಾನು ಹಾರನೆ. ಬಂದಲ್ಲ ಚೆರ್ಗಿ ಆತಲ್ಲ, ಸಾಂಬಾರ್ ದಪ್ಪ ಅದು. ಚೆರ್ಗ ಆತಲ್ಲ ಅಂತ ಅಲ್ಲಿ ಕಲ್ಲ ಹಾಕಾಗಷ್ಟೇ. ಎಂತ ಪರಿಮಳ! ಬೆಂಗಳೂರಲ್ಲಿ ಹಿಂಗೆ ಉಂಟಾ ಪರಿಮಳ? ಇಲ್ಲ ಸೋಕಿದೆ. ಇದು ಇದರ ಮೇಲೆ ಹಾರಿ ಹೋಲ್ಲಯ್ಯ ಮೀನು. ಅದೆಲ್ಲ ಬಿಡಿ, ಎಂತ ಬಿಡಿ. SIT ಕೊಡೋಕ್ಕದ ಪಳ ಹೇಳಿಕೆ? ಒಯ್ ಹಂಗೆ ಪಳ ಹೇಳಿಕೆ ಸಿಕ್ಕಿತ್ತು, SIT ಕೊಡೋಕ್ಕದ? ಹಾಂ, ಕೊಟ್ಟಪುರ ಒಳಗೆ. ಹೌದು, ಅಂದರೆ ಆ ಕಲ್ಲಿ ಸಾಕಕ್ಕೆ ಅಡ್ಡ ಅಲ್ಲಿ ಹೋದೆ, ಅದ್ರ ಲಾಯ್ಕು ಮೀನು ಹೋದೆ. ಅದು ವೀಡಿಯೋಲ್ಲಿ ಗೊತ್ತಾಕಲ್ಲ, ಮಡಜಿತ್ಲರು ಅದು ಎಂತ ಕುಂತಿ ಮೀನುಟ್ಟು. ಇದು ಖಾಲಿ ಹಾಕಾರ ಮಧ್ಯಾಹ್ನ ಮುಟ್ಟುಟ್ಟ ಅಂತ ಕಾಣತ್ತಾ? ಮಡಜಿಲಿಟ್ಟಿಯ ಇಷ್ಟುದ್ದದ ಒಂದು. ಹಲೋ 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 ಉತ್ತರ ಅದು ತೆಗ್ದರಿಗೆ ಓಡ್ದೆ. ಓಯ್ ತೆಗ್ದ ಓಟು ಮೆಲ್ಲ ಮುಟ್ಟಿ ಅದರ ಮುಟ್ಟಿ ತಲೆ ಮುಟ್ಟಿ. ಎಲ್ಲಿ ಹೋಗ್ತೀಯ? ಸಚ್ಚ ಹಾವು 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 ಮೀನು ನಂಗೆ ಹೊತ್ತೊಂದು ಆಚೆ ಬಾತು. ಎಲ್ಲಿ ಹೋಗ್ತೀಯ? ಅದ ಹಾಕುಟ್ಟ ಅದರಲ್ಲಿ ಅದು ಪೂರ ಕೆಳಗಿತ್ಯ. ಬೇರೆ ಬಲ ಇಲ್ಲ ಅದಲ್ಲಯ್ಯ, ಅದು ರಟ್ಟಿ ಮೇಲೆ ಅಲ್ಲ ಅಲ್ಲ ಎಂತಟ್ಟು ಸ್ವಲ್ಪ ನೀರು ಹಾಕ್ಯಾ, ನೀರು ಜಾಸ್ತಿ ಬೇಡ. ಮರ್ಜು ಮರಿಯಾ ಇದು ಮುಳ್ಳ ಥರ ಹುಟ್ಟಿಯಾ? ಓಯ್ ಇದು ಮುಳ್ಳ ಥರ ಹುಟ್ಟು.
ಮೀನೆಲ್ಲ ಬಾಳೆ ವಿಡಿಯೋ ಮಡದಿಯಲ್ಲಿ ಗಟ್ಟಿ 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 ಇಡ್ತಾರೆ. ಅದರ ಹತ್ರ 5 ರೀಡಿ ಕಾಬಳ ಹಂಗೆ ನೋಡಿ ಕೈಗೆ ಸಂತಿದೆ. ಕೈ ಕೈ ಅರೆ ಬೀಲ್ ಹಿಡ್ಕೊಂಡು ಕಳಿಸ್ತೀಯ ಅರೆ ಬೀಲಲ್ಲಿ ಒಬ್ಬ ಉದ್ದ ಕಡೆಗೆ ಸರಿ ಆಗ್ತದೆ ಮತ್ತೆ ಇದು ಏನಾಗ್ತದೆ ನನ್ನ ಕೈಲಿ ಹಾವು ಮರ ಹಿಡ್ಕ ಗಟ್ಟಿ ಹಿಡ್ಕ ಓಕೆ, ಕೊನೆಯದಾಗಿ ಹೇಳೋದು ಅಂತ ಹೇಳಿದ್ರೆ, ಗಮ್ಮತ್ ಮಾಡಿದ್ರಲ್ಲ, ಮೀನು ಹಿಡಿಯೋದೆಲ್ಲ ಈ ಥರದ್ದೆಲ್ಲ ಅವಕಾಶ ಸಿಕ್ಕಿದಾಗ ನಾವೆಲ್ಲ ಜಾಯ್ನ್ ಆಗುದೆ ಅಂದರೆ ಖುಷಿ ಇರುತ್ತೆ, ಗಮ್ಮತ್ ಇರುತ್ತೆ. ಮೀನುಗಳೆಲ್ಲ ಸ್ವಲ್ಪ ಏನು ಅಲ್ಲಿ ನೀರು ಇಲ್ಲದ ಕಾರಣ ಸ್ವಲ್ಪ ಮೀನುಗಳೆಲ್ಲ ಸುಸ್ತಾದ್ವಿ, ಅದನ್ನೆಲ್ಲ ತಗೊಂಡೋಗಿ ಹೊಳೆಯಲ್ಲಿ ಬಿಟ್ವಿ. ಆಮೇಲೆ ಒಂದೆರಡು ಮೀನುಗಳನ್ನು ಕೂಡ ಬಾವಿ ಕೂಡ ಹಾಕಿದ್ವಿ. ಏನೇ ಹೇಳಿದ್ರು ಕೂಡ ನಾವೆಲ್ಲ ಮನೆಯಲ್ಲಿ ಈ ಥರದ ಕಾರ್ಯಕ್ರಮಗಳು ಈ ಥರದಕ್ಕೆಲ್ಲ ಬಂದಾಗ ಗಮ್ಮತ್ ಮಾಡಿದಾಗ ಮನೆಯವರಿಗೂ ಖುಷಿ ಆಗುತ್ತೆ. ನಾವು ಹೊರಗಡೆ ಹೋದವರು ಕೂಡ ಹೊರಗಡೆ ಹೋಗಿದ್ದಾರೆ, ಹೊರಗಡೆಯಲ್ಲೇ ಇದ್ದಾರೆ, ಮನೆಗೆ ಬರುವುದಿಲ್ಲ ಅಂತ ಹೇಳುವಂತಹ ಫೀಲ್ ಕೂಡ ಇರಲ್ಲ. ಎಲ್ಲರೂ ಗಮ್ಮತ್ತಾಗಿ ಚೆನ್ನಾಗಿರ್ಬೋದು. ಏನ್ ಹೇಳ್ತೀರಾ? ನೀವು ಕೂಡ ಕಮೆಂಟ್ ಮಾಡಿದ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸಿದ್ದೇವೆ. ಟಾಟಾ, ಬೈ ಬೈ.